ಋತಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣಪಿಂಗಲಂ ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮೋ ನಮಃ ಅಂತ ಮಂತ್ರ. ಯಜುರ್ ಬ್ರಾಹ್ಮಣದಲ್ಲಿ 5ನೇ ಅಧ್ಯಾಯ 6ನೇ ಪ್ರಪಾಠಕ ಅಲ್ಲಿ 27ನೇ ವರ್ಗದಲ್ಲಿ ಬರುವಂಥ ಮಂತ್ರ ಇದು. ಘಟ್ಟದ ಕೆಳಗಿನ ಸಂಧ್ಯಾವಂದನದಲ್ಲಿ ದಿಗ್ ನಮಸ್ಕಾರ ಮಾಡುವಾಗ ಉತ್ತರ ದಿಕ್ಕಿನ ನಮಸ್ಕಾರದಲ್ಲಿ ಉಪಯುಕ್ತ ಆಗುವಂತಹ ಒಂದು ಮಂತ್ರ ಇದು. ರುದ್ರ ಅವನು ಕೂಡ ಉತ್ತರ ದಿಕ್ಕಿನ ದೇವತೆ. ಅವನನ್ನ ವಿರೂಪಾಕ್ಷ ಎಂಬ ಶಬ್ದದಿಂದ ಸ್ತುತಿಸುವಂತಹ ಒಂದು ಮಂತ್ರ ಇದು. ರುದ್ರಾಂತರ್ಗತನಾದಂತಹ ಪರಮಾತ್ಮ ಅಂತಲೂ ಕೂಡ ನಾವು ಇದನ್ನು ಅನುಸಂಧಾನ ಮಾಡಿ ಈ ಮಂತ್ರದ ಅರ್ಥವನ್ನ ಈ ಮುಂದಿನಂತೆ ನೋಡಬೇಕು. ಋತಂ ಸತ್ಯಂ ಅಂತ ಹೀಗೆ ಇಷ್ಟು ಶಬ್ದಗಳಿವೆ. ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾಕೃತಿ ಅಂತ ಹೀಗೆ ಶಾಸ್ತ್ರದಲ್ಲಿ ಬಂದಿದೆ. ಆದ್ರಿಂದ ಋತ ಅಂದ್ರೆ ಯಥಾರ್ಥ ಜ್ಞಾನ ಅಂತ ಅರ್ಥ. ಪರಮಾತ್ಮ ಋತ ಅಂತ ಯಾಕೆ ಕರೆಸ್ಕೊಂಡಿದ್ದಾನೆ? ಅವನು ಯಥಾರ್ಥ ಜ್ಞಾನ ಸ್ವರೂಪ. ಆದ್ರಿಂದ ಅವನನ್ನ ಋತ ಅಂತ ಹೀಗೆ ಹೇಳ್ತಾರೆ. ಮತ್ತೆ ಸತ್ಯ ಅಂತ ಯಾಕೆ ಅವನನ್ನು ಹೇಳ್ತಾರೆ? ಸತ್ಯಂ ತತ್ಪೂರ್ವಿಕಾಕೃತಿ. ಅವನು ಯಥಾರ್ಥ ಜ್ಞಾನ ಪೂರ್ವಕವಾದಂತಹ ಕೃತಿ ಉಳ್ಳವನು. ಆ ಕಾರಣಕ್ಕಾಗಿ ಅವನನ್ನ ಸತ್ಯ ಅಂತ ಹೇಳ್ತಾರೆ. ಹೀಗೆ ಯಥಾರ್ಥ ಜ್ಞಾನವನ್ನು ಪಡೆದವನು ಮತ್ತು ಯಥಾರ್ಥ ಜ್ಞಾನಕ್ಕೆ ಅನುಸೃತವಾದಂತಹ ಕೃತಿಯನ್ನು ಮಾಡುವವನು. ಆದ್ರಿಂದ ಅವನನ್ನು ಋತ ಸತ್ಯ ಅಂತ ಹೀಗೆ 2 ಶಬ್ದಗಳಿಂದ ಹೇಳ್ತಾರೆ. ಪರ ಅಂದ್ರೆ ಕೇವಲ ಶ್ರೇಷ್ಠ ಅಂತ ಇಷ್ಟೇ ಅರ್ಥ ಅಲ್ಲ. ನಿರ್ದೋಷ ಗುಣಪೂರ್ಣತ್ವಾತ್ ಪರಂ ಚಾಹುರ್ ಜನಾರ್ದನಂ ಅಂತ ಸರ್ವಮೂಲದಲ್ಲಿ ಆಚಾರ್ಯರು ಆ ಪರ ಶಬ್ದದ ವ್ಯಾಖ್ಯಾನವನ್ನು ಮಾಡ್ತಾರೆ. ಆದ್ರಿಂದ ಪರಮಾತ್ಮ ನಿರ್ದುಷ್ಟ ಮತ್ತು ಗುಣಪೂರ್ಣ. ಆ ಕಾರಣಕ್ಕಾಗಿ ಅವನನ್ನು ಪರ ಅಂತ ನಾವು ಅನುಸಂಧಾನ ಮಾಡಬೇಕು. ಭಗವಂತ ಪರನೂ ಹೌದು, ಪರ ತರನೂ ಹೌದು, ಪರ ತಮನೂ ಹೌದು. ಹೀಗೆಲ್ಲಾ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೆ. ಮುಂದೆ ಬ್ರಹ್ಮ ಅಂತ ಶಬ್ದ ಇದೆ. ಬ್ರಹ್ಮ ಶಬ್ದದ ನಿಷ್ಪತ್ತಿಯನ್ನು ನಾವಿಲ್ಲಿ ಪ್ರತ್ಯೇಕವಾಗಿ ನೋಡಬೇಕಾದ ಅಗತ್ಯ ಏನಿಲ್ಲ, ಅನೇಕ ಬಾರಿ ನೋಡೇ ಇದ್ದೇವೆ. ಪುರುಷಂ, ಎಲ್ಲಾ ಪುರಗಳಲ್ಲಿಯೂ ಕೂಡ ಎಲ್ಲ ಜೀವಿಗಳ ದೇಹದಲ್ಲಿಯೂ ಕೂಡ ಅವನು ಇದ್ದೇ ಇದ್ದಾನೆ. ಕೃಷ್ಣ ಪಿಂಗಲಂ, ಕಪ್ಪು ಬಣ್ಣದಿಂದ ಮಿಶ್ರಿತವಾದಂತಹ ಹಳದಿ ಬಣ್ಣ, ಅಂತಹ ಬಣ್ಣವುಳ್ಳವನವನು. ಊರ್ಧ್ವರೇತಂ, ಪರಮಾತ್ಮ ಊರ್ಧ್ವರೇತಸ್ಕನಾದವನು. ಇದು ಪರಮಾತ್ಮನಿಗೆ ಈ ಶಬ್ದ ಅನ್ವಿತ ಆಗ್ತದೆ ಅನ್ನೋಕ್ಕಿಂತ ರುದ್ರ ಊರ್ಧ್ವರೇತಸ್ಕನಾಗಿ ಮಹಾವಿರಕ್ತನಾಗಿ ವೈರಾಗ್ಯಾಧಿಪತಿಯಾಗಿ ತಪಸ್ಸು ಮಾಡ್ತಾ ಇರ್ತಾನೆ ಅಂತ ನಾವು ಶಾಸ್ತ್ರದಲ್ಲಿ ಕೇಳ್ತೇವೆ. ಅದಕ್ಕಾಗಿ ಊರ್ಧ್ವರೇತಸ್ಕ ಅನ್ನೋದನ್ನೇ ಊರ್ಧ್ವರೇತ ಅಂತ ಹೇಳಿದ್ದಾರೆ. ಎಲ್ಲಾ ಶಬ್ದಗಳು ಕೂಡ ಪರಮಾತ್ಮನನ್ನೇ ಹೇಳುವುದರಿಂದ ಊರ್ಧ್ವರೇತ ಅಥವಾ ಊರ್ಧ್ವರೇತಸ್ಕ ಅನ್ನೋ ಶಬ್ದವು ಕೂಡ ಪರಮಾತ್ಮನನ್ನೇ ಹೇಳ್ತದೆ. ರೇತಸ್ ಅಂದ್ರೆ ಉಳಿದೆಲ್ಲ ದೇವತೆಗಳಿಗೆ ಅದರ ಬಗ್ಗೆ ಆ ಊರ್ಧ್ವರೇತಸ್ಕ ಅಂತ ಯಾರ್ದಾದ್ರು ದೇವತೆಗಳನ್ನ ಋಷಿಗಳನ್ನ ವರ್ಣನೆ ಮಾಡುವಾಗ ರೇತಸ್ ಅಂದ್ರೆ ಪುರುಷನ ಆ ಒಂದು ಸಂತಾನದ ಶಕ್ತಿ. ಅದನ್ನ ಆ ಶಕ್ತಿಯನ್ನ ಅಥವಾ ತಮ್ಮ ವ್ಯಕ್ತಿತ್ವದ ಶಕ್ತಿಯನ್ನ ಅವರು ಮೇಲ್ಮುಖವಾಗಿ ಮಾಡ್ಕೊಂಡಿರ್ತಾರೆ. ಕೆಳಮುಖವಾಗಿ ಹರಿದು ವ್ಯರ್ಥ ಆಗಲಿಕ್ಕೆ ಬಿಡೋದಿಲ್ಲ. ಯಾವತ್ತು ಅಧ್ಯಾತ್ಮದ ಮಾರ್ಗದಲ್ಲಿ ಮುಂದುವರೆದವರು ಅಂತ ಅದಕ್ಕೆ ಅರ್ಥ ಆಗ್ತದೆ. ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಊರ್ಧ್ವರೇತ ಅಂದ್ರೆ ಐತರೆಯ ಭಾಷ್ಯದಲ್ಲಿ ಮರಣ ಸೂಚಕ ದುರ್ನಿಮಿತ್ತಗಳು ಅವುಗಳ ಪರಿಹಾರ ಇತ್ಯಾದಿಗಳನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ರೇತೋ ಮಹಾರಥಿ ಅಂತ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಹಾಗಾಗಿ ರೇತಸ್ ಅನ್ನೋ ಶಬ್ದ ಮಹಾಸುಖವುಳ್ಳಂತಹ ಪರಮಾತ್ಮನನ್ನ ವರ್ಣನೆ ಮಾಡ್ತದೆ. ಅವನು ಹಾಗೆ ಊರ್ಧ್ವನು ಕೂಡ ಆಗಿದ್ದಾನೆ. ಎಲ್ಲ ತಾರತಮ್ಯ ಕಕ್ಷಾದಲ್ಲಿ ಸಕಲ ಜೀವಿಗಳಿಗಿಂತಲೂ ಆತ ಊರ್ಧ್ವ ಸ್ಥಾನದಲ್ಲಿದ್ದಾನೆ. ಆದ್ರಿಂದ ಅವನನ್ನ ಊರ್ಧ್ವ ಅಂತ ವರ್ಣನೆ ಮಾಡ್ತಾರೆ. ಊರ್ಧ್ವ ಮೂಲ ಮಧುಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತೇನು ಗೀತಾ 15ನೇ ಅಧ್ಯಾಯದ ಶ್ಲೋಕ ಇದೆ. ಅಲ್ಲಿ ಭಾಷ್ಯದಲ್ಲಿ ಆಚಾರ್ಯರು ಊರ್ಧ್ವೋ ವಿಷ್ಣು, ಯಾಕೆಂದ್ರೆ ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ ದ್ರವಿಣಂ ಸವರ್ಚಸಂ ಅಂತ ತೈತ್ರಿಯ ಉಪನಿಷತ್ತನ್ನು ಉದ್ಧರಿಸಿದ್ದಾರೆ. ಊರ್ಧ್ವ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ.
ವೇದದಲ್ಲಿ ಇದೇ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಊರ್ಧ್ವ ಪವಿತ್ರ, ಊರ್ಧ್ವ ಶಬ್ದವಾಚ್ಯನಾದ ಪರಮಾತ್ಮನ ಅನುಗ್ರಹದಿಂದ ಪಾಪವನ್ನು ಕಳೆದುಕೊಂಡು ನಾನು ಪ್ರಾರಬ್ಧ ಕರ್ಮದಿಂದ ಮುಕ್ತನಾಗಿದ್ದೇನೆ ಅಂತ ಅದಕ್ಕರ್ಥ. ಊರ್ಧ್ವ ಉತ್ತಮ ಸರ್ವತಃ, ಎಲ್ಲದಕ್ಕಿಂತಲೂ ಶ್ರೇಷ್ಠ ಅಂತ ಅರ್ಥ. ಹಾಗಾಗಿ ಊರ್ಧ್ವರೇತ ಅಂದ್ರೆ ಪರಮಾತ್ಮ ತಾರತಮ್ಯ ಕಕ್ಷಾದಲ್ಲಿ ಅತ್ಯಂತ ಉಚ್ಚ ಅಂತ ಒಂದರ್ಥ. ಆದ್ರಿಂದಲೇ ಎಲ್ಲಾ ಸಕಲರ ಆನಂದಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದ ಆನಂದವುಳ್ಳವನು ಈ ಪರಮಾತ್ಮ. ತಸ್ಯೈವ ಆನಂದಸ್ಯ ಮಾತ್ರ ಉಪಜೀವಂತಿ ಅನ್ಯೇ ಸರ್ವೇ ಜೀವಾಹ. ಅವನು ತಾರತಮ್ಯ ಕಕ್ಷಾದಲ್ಲಿ ಅತ್ಯಂತ ಶ್ರೇಷ್ಠನಾದ್ರಿಂದಲೇ, ಸರ್ವೋತ್ತಮ ದೇವತೆ ಆದ್ರಿಂದೇನೆ ಅವನ ಒಂದು ಅನಂತ ಆನಂದ ಏನಿದೆ, ಆ ಅನಂತ ಆನಂದದ ಒಂದೊಂದು ಹನಿಗಳನ್ನು ಉಳಿದೆಲ್ಲ ಜೀವರು ಕೂಡ ಭೋಗಿಸ್ತಾ ಇದ್ದಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದಕ್ಕಾಗಿ ಅವನನ್ನೇ ಊರ್ಧ್ವರೇತಸ್ ಅಂತ ಹೇಳಬೇಕು. ಮತ್ತೆ ಊರ್ಧ್ವರೇತಸ್ ಎಂಬ ಶಬ್ದ ಶಿವನನ್ನು ಹೇಗೆ ಹೇಳ್ತದೆ ಅಂದ್ರೆ, ಶಿವನನ್ನ ಊರ್ಧ್ವ, ಅಪಟ ಇತ್ಯಾದಿ ಶಬ್ದಗಳಿಂದ ಛಾಂದೋಗ್ಯ ಉಪನಿಷತ್ತು ಇತ್ಯಾದಿ ಕಡೆಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಊರ್ಧ್ವಪಟ ಅಂತ, ವಸ್ತುತಃ ಊರ್ಧ್ವ ಅಪಟ ಅಂತ ಎರಡು ಶಬ್ದಗಳು. ಹೀಗೆ ಊರ್ಧ್ವರೇತಸ್ಕನಾದವನು ಶಿವ, ಮಹಾವಿರಕ್ತ ಅಂತ ಅರ್ಥ. ಮತ್ತು ಅವನು ವಿರೂಪಾಕ್ಷನೂ ಕೂಡ ಹೌದು, ಹಣೆಯ ಮೇಲೊಂದು ಕಣ್ಣಿದ್ದವನು. ವಿರೂಪ ಅಂತಂದ್ರೆ ಅತ್ಯಂತ ಭಯಂಕರವಾದಂತಹ, ನೋಡ್ಲಿಕ್ಕೆ ಸಾಮಾನ್ಯರಾದವರಿಗೆ ಸಹ್ಯ ಅಲ್ಲದೇ ಇರುವಂತಹ, ಸಾಮಾನ್ಯರಿಗೆ ಭಯ ಹುಟ್ಟಿಸುವಂತಹ ರೂಪ ಇರುವಂತವನು ಈ ಪರಮಾತ್ಮ. ಅದಕ್ಕಾಗಿ ಆತನನ್ನ ವಿರೂಪಾಕ್ಷ ಅಂತ ಹೇಳಬೇಕು. ಮತ್ತು ಅವನು ವಿಶ್ವರೂಪನೂ ಕೂಡ ಹೌದು ಪರಮಾತ್ಮ, ಎಲ್ಲಾ ಕಡೆನೂ ಕೂಡ ವ್ಯಾಪ್ತವಾದಂತಹ ರೂಪವುಳ್ಳವನು. ಅಂತಹ ಪರಮಾತ್ಮನಿಗೆ ನಮಸ್ಕಾರ. ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮೋ ನಮಃ ಅಂತ. ಇಲ್ಲಿ ಈ ಶಿವನಿಗೆ ಈ ಎಲ್ಲ ಶಬ್ದಗಳನ್ನು ಅನ್ವಯಿಸುವಾಗ ಅವನು ಋತನೂ ಹೌದು, ಯಥಾರ್ಥ ಜ್ಞಾನ ಉಳ್ಳವನು, ಮತ್ತು ಯಥಾರ್ಥ ಜ್ಞಾನ ಪೂರ್ವಕವಾಗಿ ಕೃತ್ಯವನ್ನು ಮಾಡುವವನು ಹೌದು. ಮತ್ತೆ ಪರಬ್ರಹ್ಮನ ಅಧಿಷ್ಠಾನ ಅವನು. ಶಿವನೇ ಪರಬ್ರಹ್ಮ ಅಲ್ಲ, ಆದರೆ ಶಿವನ ಪರಬ್ರಹ್ಮನಾದಂತಹ ಪರಮಾತ್ಮ ಏನಿದ್ದಾನೆ ಅವನ ಅಧಿಷ್ಠಾನ ಆದ್ರಿಂದ ಇವನನ್ನು ಪರಂಬ್ರಹ್ಮ ಅಂತ ಹೇಳಬೇಕು. ಪುರುಷಂ, ಇವನು ಪುರುಷ ಶಬ್ದವಾಚ್ಯನೂ ಹೌದು. ಯಾಕೆಂದ್ರೆ ಪುರುಷತ್ವದ ದೇವತೆ ಅವನು, ಉಪಸ್ಥತತ್ವದ ಅಭಿಮಾನಿ ದೇವತೆ, ಆದ್ರಿಂದ ಅವನನ್ನ ಪುರುಷ ಅಂತ ಹೇಳಬೇಕು. ಮತ್ತೆ ಪುರುವಾದಂತಹ ಪುರು ಬ್ರಹ್ಮ ಗುಣಾಧಿಕ್ಯ ತಜ್ಞಾನ ಪುರುಷ ಸ್ಮೃತಃ, ಪುರು ಶ್ರೇಷ್ಠನಾದಂತಹ ಪರಮಾತ್ಮನನ್ನ ತಿಳಿತಾನಾದ್ರಿಂದ ಅವನನ್ನ ಪುರುಷ ಅಂತ ಹೇಳಬೇಕು. ಅವನು ಕೂಡ ಕಪ್ಪು ಬಣ್ಣ ಉಳ್ಳವನು, ನೀಲವಾದಂತಹ ಬಣ್ಣ ಇದ್ದವನು. ಊರ್ಧ್ವರೇತಸ್ಕನೂ ಹೌದು, ವಿರೂಪಾಕ್ಷ ಹಣೆಗಣ್ಣನಾದ್ರಿಂದ ಆ ಹಣೆಗಣ್ಣನಾದ ಶಿವನಲ್ಲಿ ಅಂತರ್ಯಾಮಿಯಾದಂತಹ ನರಸಿಂಹನೂ ವಿರೂಪಾಕ್ಷ. ವಿಶ್ವರೂಪ, ವಿಶ್ವ ಪರಮಾತ್ಮ ವಿಶ್ವರೂಪ ಅಂತ ಹೇಳಿದಾಗ ಎಲ್ಲ ಕಡೆ ವ್ಯಾಪ್ತ ಅಂತ ಅರ್ಥ. ಶಿವ ವಿಶ್ವರೂಪನಾದಾಗ, ವಿಶ್ವ ಅಂದ್ರೆ ಜೀವ, ವಿಶ್ವೋ ಜೀವ ಸಮುದ್ದಿಷ್ಟ ಶರೀರೇಶು ಪ್ರವೇಶನಾಥ ಅಂತ ಹಿಂದೆ ನೋಡಿದ್ದೀವಿ. ಆ ಜೀವನಲ್ಲಿ ರೂಪ, ಒಂದು ರೂಪದಿಂದ ಇದ್ದವನು ಈ ಶಿವ, ಶರೀರಾಭಿಮಾನಿ ಆದ್ದರಿಂದ ಅವನನ್ನು ವಿಶ್ವರೂಪ ಅಂತ ಹೇಳಬೇಕು. ಅಂತಹ ಶಿವನಿಗೆ ನಮಸ್ಕಾರ ಅಂತ ಅಲ್ಲಿ ವರ್ಣನೆ ಇದೆ. ಮುಂದೆ ಭೂರಿದಂ ಪ್ರದಕ್ಷಿಣಂ ಭುವರಿದಂ ಪ್ರದಕ್ಷಿಣಂ ಸ್ವರಿದಂ ಪ್ರದಕ್ಷಿಣಂ ಭೂರ್ಭುವ ಸ್ವರಿದಂ ಪ್ರದಕ್ಷಿಣಂ ಅಂತ ಹೀಗೆಲ್ಲ ವರ್ಣನೆ ಇದೆ. ಭೂಹು ಭುವಃ ಸ್ವಹ ಇತ್ಯಾದಿ ಶಬ್ದಗಳ ಅರ್ಥಗಳನ್ನು ಹಿಂದೆ ನಾವು ನೋಡಿದ್ದೇವೆ. ಭೂಹು ಎಂಬ ಹೆಸರಿನ ವಾಸುದೇವನೇ ನಿನಗೆ ಪ್ರದಕ್ಷಿಣೆ ನಮಸ್ಕಾರಗಳು. ಭುವಃ ಎಂಬ ಹೆಸರಿನ ಸಂಕರ್ಷಣನೇ ನಿನಗಿದು ನನ್ನ ಪ್ರದಕ್ಷಿಣೆ ಮತ್ತು ನಮಸ್ಕಾರ. ಹಾಗೆ ಸ್ವಹ ಎಂಬ ಹೆಸರಿನ ಪ್ರದ್ಯುಮ್ನೇ ನಿನಗಿದು ನನ್ನ ಪ್ರದಕ್ಷಿಣೆ ಮತ್ತು ನಮಸ್ಕಾರ. ಮತ್ತೆ ಭೂರ್ಭುವ ಸ್ವಹ ಎಂಬ ಹೆಸರಿನ ಅನಿರುದ್ಧನೇ ನಿನಗಿದು ನನ್ನ ಪ್ರದಕ್ಷಿಣೆ ಮತ್ತು ನಮಸ್ಕಾರ ಅಂತ ಹೀಗೆ ಆ ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡುವಂತಹ ಒಂದು ವಿಧಾನ ಇದು. ಇಲ್ಲಿ ಭೂಹು ಅಂದ್ರೆ ವಾಸುದೇವ, ಭುವಃ ಅಂದ್ರೆ ಸಂಕರ್ಷಣ, ಸ್ವಹ ಅಂದ್ರೆ ಪ್ರದ್ಯುಮ್ನ, ಭೂರ್ಭುವ ಸ್ವಹ ಅಂದ್ರೆ ಅನಿರುದ್ಧ ಅಂತ ನೋಡಿದ್ದೇವೆ. ಸರ್ವಮೂಲದಲ್ಲಿ ಹೀಗೂ ಒಂದು ಉಲ್ಲೇಖ ಇದೆ. ಅದರ ಹೊರತಾಗಿ ಭೂಹು ಅಂದ್ರೆ ಅನಿರುದ್ಧ ಅಂತನೂ ಇನ್ನೂ ಒಂದು ಕಡೆ ವರ್ಣನೆ ಇದೆ. ಅನಿರುದ್ಧ ಶಿರೋನಾಮ ಭೂರ್ನಾಮ ಅನಿರುದ್ಧ ಅಂತ ಭೂಹು ಅಂದ್ರೆ ಅನಿರುದ್ಧ ಅಂತ ವರ್ಣನೆ ಇದೆ. ಭುವಃ ಅಂದ್ರೆ ಪ್ರದ್ಯುಮ್ನ ಅಂತ ವರ್ಣನೆ ಇದೆ. ಭುವೋ ನಾಮ ಬಾಹು ಪ್ರದ್ಯುಮ್ನೈರಿತಃ, ಹೀಗೆ ಭುವಃ ಅಂದ್ರೆ ಪ್ರದ್ಯುಮ್ನ ಅಂತ ವರ್ಣನೆ ಇದೆ. ಸ್ವಹ ಅಂದ್ರೆ ಸಂಕರ್ಷಣ ಅಂತ ಒಂದ್ ಕಡೆ ವರ್ಣನೆ ಇದೆ. ಹೀಗೆಲ್ಲ ಆ ಭೂರ್ಭುವ ಸ್ವಹ ಇತ್ಯಾದಿ ವ್ಯಾಹೃತಿಗಳು ತಮ್ಮ ಆ ಸಂದರ್ಭಕ್ಕನುಸಾರವಾಗಿ ಮತ್ತೆ ವಿಭಿನ್ನ ಉಲ್ಲೇಖಗಳಿಗನುಸಾರವಾಗಿ ಬೇರೆ ಬೇರೆ ಅರ್ಥಗಳನ್ನು ಹೇಳ್ತಾರೆ. ಆದ್ರಿಂದ ಒಟ್ಟಾರೆ 4
ರೂಪಗಳ ಅನುಸಂಧಾನವನ್ನ ಆ ಭೂರ್ಭುವಸ್ವಹ ಮತ್ತು ಭೂರ್ಭುವಸ್ವಹ ಅಂತ ಕೊನೆಗೊಂದು ಭೂ ಭುವಃ ಸ್ವಹ ಅನ್ನೋದು ವ್ಯಸ್ತ ವ್ಯಾಹೃತಿಗಳು ಪ್ರತ್ಯೇಕವಾಗಿ ಹೇಳೋದು. ಭೂರ್ಭುವಸ್ವಹ ಅಂತ ಸಮಸ್ತ ವ್ಯಾಹೃತಿಗಳು ಎಲ್ಲಾ ವ್ಯಾಹೃತಿಗಳನ್ನು ಕೂಡ ಒಟ್ಟಾಗಿ ಹೇಳೋದು. ಹೀಗೆ ಇದು 4 ವ್ಯಾಹೃತಿಗಳಿಂದ ಪ್ರತಿಪಾದ್ಯನಾದ ಆ ಭಗವಂತನ ಪ್ರಾರ್ಥನೆ ಮತ್ತು ಅವನಿಗೆ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನ ಹೇಳುವಂತಹ ಒಂದು ಭಾಗ. ಅಲ್ಲಿಯೇ ಕೊನೆಗೆ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ. ಆಕಾಶದಿಂದ ಬೀಳುವ ನೀರು ನಮ್ಮ ಓಣಿಗಳಲ್ಲಿ ಹರಿದು ಮುಂದೆ ನದಿ, ಕೆರೆ, ಕೊಳ್ಳ, ನದಿಗಳಿಗೆ ಸೇರಿ ಅಲ್ಲಿಂದ ಕೊನೆಗೆ ಹೋಗಿ ತಲುಪುವುದು ಸಾಗರವನ್ನು. ಹಾಗೆ ನಾವು ಗುರು, ತಂದೆ, ತಾಯಿ ಮತ್ತೆ ಯಾವುದೇ ದೇವತೆ ಅವನಿಗೆ ನಮಸ್ಕಾರ ಮಾಡಿದ್ರು ಕೂಡ ಕೊನೆಗೆ ಅದು ತಲುಪುವುದು ಕೇಶವನನ್ನು. ಕೇಶವ ಅಂದ್ರೆ ಕ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ರುದ್ರ, ಅವರಿಬ್ಬರಿಗೂ ನಿಯಾಮಕನಾದವನು ಕೇಶವ. ಹೀಗೆ ಬ್ರಹ್ಮರುದ್ರಾದ ನಿಯಾಮಕನಾದಂತಹ ಕೇಶವನನ್ನ ಈ ನಮಸ್ಕಾರ ಎಲ್ಲವೂ ತಲುಪ್ತದೆ. ಅವನೇ ಸಾಗರದಂತೆ. ನಾವು ಅದನ್ನು ಈ ಹಿಂದಿನ ಮಂತ್ರದಲ್ಲಿ ನೋಡಿದ್ದೇವೆ. ಆನಂದ ಸಾಗರ ಅವನು, ಜ್ಞಾನ ಸಾಗರ ಹೌದು, ಆನಂದ ಸಾಗರ ಹೌದು. ಆ ಮಹಾಸಾಗರದ ಎದುರಿಗೆ ಉಳಿದವರೆಲ್ಲರೂ ಕೂಡ ಒಂದು ಸಣ್ಣ ಸಣ್ಣ ಹನಿಗಳಂತೆ. ಹೀಗೆ ಪ್ರತಿಯೊಂದು ಕೂಡ ತಲುಪುವುದು ಅವನನ್ನೇ ಅಂತ ಈ ಶ್ಲೋಕದ ಅನುಸಂಧಾನ ನಮಗೆ ತಿಳಿಸ್ತದೆ. ಪ್ರತಿಮಾವದ್ ಹರೇ ರೂಪಂ ತಿರ್ಯಂಗ್ ನರ ಸುರಾದಯ ಅಂತ ಭಾಗವತ ತಾತ್ಪರ್ಯದಲ್ಲಿ. ತಿರ್ಯಕ್ ಪ್ರಾಣಿಗಳು, ನರರು, ಸುರರು ಎಲ್ಲರೂ ಕೂಡ ಒಂದು ಪ್ರತಿಮಾದಂತೆ ಭಗವಂತನ ರೂಪಗಳಾಗಿದ್ದಾರೆ. ಶಿಲಾವತ್ ಪ್ರತಿಮೈವೇಶ ವಿಷ್ಣುರ್ ಲೋಕ ಚತುರ್ದಶಿ. 14 ಲೋಕಗಳೂ ಕೂಡ ನಮ್ಮ ಮನೆಯಲ್ಲಿ, ನಮ್ಮ ಗರ್ಭಗುಡಿಯಲ್ಲಿ ಶಿಲಾಮಯವಾದಂತಹ ಒಂದು ಪ್ರತಿಮಾ ಮತ್ತೆ ಲೋಹಮಯವಾದ ಪ್ರತಿಮಾ ಹೇಗಿರ್ತದೋ ಅದು ಹೇಗೆ ಭಗವಂತನ ಪ್ರತಿಮೆಯೋ ಹಾಗೆ ಸಮಸ್ತ ಪ್ರಪಂಚವೂ ಕೂಡ 14 ಲೋಕಗಳು ಕೂಡ ಆತನ ಪ್ರತಿಮಾ ಅಂತ ಶಾಸ್ತ್ರದಲ್ಲಿ ವರ್ಣನೆ ಇದೆ. ಆದ್ರಿಂದ ಯಾರಿಗೆ ಎಲ್ಲಿಯೇ ನಮಸ್ಕಾರ ಮಾಡಿದ್ರೂ ಕೂಡ ಅದೆಲ್ಲವೂ ಆ ಭಗವಂತನಿಗೆ ಸಲ್ಲುತ್ತದೆ ಅಂತ ನಾವು ತಿಳಿದುಕೊಳ್ಬೇಕು. ಹೀಗೆ ಪ್ರತಿಯೊಂದು ನಮಸ್ಕಾರ, ಪ್ರತಿಯೊಬ್ಬ ವ್ಯಕ್ತಿಗೆ ನಾವು ನಮಸ್ಕಾರ ಮಾಡುವಾಗಲೂ ಕೂಡ ಅದೆಲ್ಲವೂ ಭಗವಂತನ ಅಧಿಷ್ಠಾನ ಎಂಬ ದೃಷ್ಟಿಯಿಂದಲೇ ನಮಸ್ಕಾರ ಮಾಡಬೇಕು ಅಂತ ಈ ಮಂತ್ರ ತಿಳಿಸ್ತದೆ. ಅದರ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.